ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಚೆನ್ನಾಗಿದ್ದೀರಾ? ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 5ನೇ ವಚನದಿಂದ 10ನೇ ವಚನದವರೆಗೂ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿ ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವಾಯನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಆತನಿಗೆ ಹೇಳಿಕೊಂಡನು. ಯೇಸು ಅವನಿಗೆ, ನಾನು ಬಂದು ಅವನನ್ನು ವಾಸಿಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಯೇಸು ಮಾಡಿರುವ ಅದ್ಭುತಗಳ ಕುರಿತಾಗಿ ಅನೇಕ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಿರುವಾಗ, ಪ್ರಕೃತಿ ಸಂಬಂಧವಾದ ಅದ್ಭುತ ಯೇಸು ಮಾಡಿದ್ದಾರೆ, ಶರೀರ ಸಂಬಂಧವಾದ ಅದ್ಭುತಗಳನ್ನು ಕೂಡ ಮಾಡಿದ್ದಾರೆ. ಸತ್ತವರನ್ನು ಸಹ ಆತನು ತಿರುಗಿ ಎಬ್ಬಿಸಿದ್ದಾನೆ. ರೆಕಾರ್ಡ್ ಮಾಡಲ್ಪಟ್ಟಿರುವ ಅದ್ಭುತಗಳು ಸುಮಾರು 33 ಅದ್ಭುತಗಳ ಕುರಿತು ಬೈಬಲ್ನಲ್ಲಿ ಲಿಖಿಸಲ್ಪಟ್ಟಿವೆ. ಲಿಖಿಸಲ್ಪಡದೇ ಇರುವ ಆತನು ಮಾಡಿದ ಅದ್ಭುತಗಳು ಅಯ್ಯೋ ಎಷ್ಟೋ ಇವೆ. ಎಷ್ಟಿವೆ? ಯೋಹಾನ ಸುವಾರ್ತೆ 21ನೇ ಅಧ್ಯಾಯದ ಕೊನೇ ವಚನ ಏನು ಹೇಳುತ್ತೆ ನೋಡಿ. ಕೊನೇ ವಚನ ಅಂದರೆ 25ನೇ ವಚನ. ಇದಲ್ಲದೆ ಯೇಸು ಮಾಡಿರುವ ಕಾರ್ಯಗಳು ಇನ್ನೂ ಬಹಳ ಇವೆ, ಅನೇಕ ಇವೆ. ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದಿತೆಂದು ನಾನು ನೆನೆಸುತ್ತೇನೆ. ಏನಂತೆ? ಹೀಗೆ ನೆನೆಸುತ್ತಾನಂತೆ. ಏನನ್ನುತ್ತಾನೆ? ಯೇಸು ಇವಷ್ಟೇ ಅಲ್ಲ, ಎಷ್ಟೋ ಅದ್ಭುತ ಕಾರ್ಯ ಮಾಡಿದ್ದಾರೆ, ಎಷ್ಟೊಂದು ಮಾಡಿದ್ದಾರೆ. ಆತನು ಮಾಡಿರುವ ಮಹತ್ಕಾರ್ಯಗಳ ಕುರಿತು ಒಂದು ವೇಳೆ ಬರೆಯಲು ಆರಂಭಿಸುವುದಾದರೆ ಈ ಭೂಲೋಕದಲ್ಲಿರುವ ಗ್ರಂಥಗಳೇ ಸಾಕಾಗುವುದಿಲ್ಲ ಎಂದು ನಾನು ನೆನೆಸುತ್ತೇನೆ ಎಂದು ಹೇಳಿದಾನೆ ಭಕ್ತನಾದಂತಹ ಯೋಹಾನನು. ಲಿಖಿಸಲ್ಪಟ್ಟ ಅದ್ಭುತಗಳನ್ನು ಮಾತ್ರ ಅಲ್ಲ ಯೇಸುಕ್ರಿಸ್ತನು ಮಾಡಿದ್ದು, ಆದರೆ ಲಿಖಿಸಲ್ಪಟ್ಟ ಅದ್ಭುತಗಳು ಸುಮಾರು 33 ಅದ್ಭುತಗಳ ಕುರಿತು ಲಿಖಿಸಲ್ಪಟ್ಟಿದೆ. ಈ 33 ಅದ್ಭುತ ಕಾರ್ಯಗಳಲ್ಲಿ 11 ಮಹತ್ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕೇವಲ ಕಪೆರ್ನೌಮಿನಲ್ಲಿ ಮಾತ್ರವೇ ಯೇಸು ಮಾಡಿದ್ದಾರೆ. 33 ಅದ್ಭುತಗಳಲ್ಲಿ 11 ಅದ್ಭುತಗಳು ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಗತ್ತೆ ಸ್ವಲ್ಪ ಹೇಳುವೀರಾ? ಹೆಚ್ಚು ಕಡಿಮೆ 35% ಅದ್ಭುತಗಳನ್ನು ಕೇವಲ ಕಪೆರ್ನಹೂಮಿನಲ್ಲಿಯೇ ಯೇಸು ಮಾಡಿದ್ದಾರೆ. ಯಾಕೆಂದರೆ ಹೆಚ್ಚು ಶೇಕಡರಷ್ಟು ಕಾಲ ಆತನು ಆ ಪ್ರಾಂತ್ಯದಲ್ಲಿ ನಿವಾಸಿಸಿದರು. ಕೆಲವೊಂದು ಸಾರಿ ಕೆಲವೊಂದು ಜನರು ಹೀಗೆ ಹೇಳ್ತಾರೆ, ಅಯ್ಯಾ, ನಮ್ಮ ಊರು ಸರ್ಪಂಚ್ ರೋಗದಿಂದ ಬಾಧೆಪಡ್ತಿದ್ದಾರೆ, ಪ್ರಾಣಾಪಾಯ ಸ್ಥಿತಿಯಲ್ಲಿ ಬಾಧೆಪಡ್ತಿದ್ದಾರೆ. ನೀವು ಬಂದು ಪ್ರಾರ್ಥಿಸುವುದಾದರೆ, ಆ ವ್ಯಕ್ತಿ ಏನಾದರೂ ಸ್ವಸ್ಥತೆಯಾಗುವುದಾದರೆ ಊರೆಲ್ಲವೂ ಕೂಡ ಯೇಸುವನ್ನು ನಂಬುತ್ತಾರೆ ಎಂದು ಹೇಳ್ತಿರ್ತಾರೆ. ನಮ್ಮ ಬಂಧುಗಳಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಭಯಂಕರವಾದ ಕುಡುಕನಾಗಿದ್ದಾನೆ, ಅವನ್ನೇನಾದ್ರೂ ಬದಲಾವಣೆ ಆದ್ರೆ ನಮ್ಮ ಬಂಧುಗಳಲ್ಲಿ ಎಲ್ಲರೂ ಕೂಡ ಯೇಸುವನ್ನು ನಂಬುತ್ತಾರೆ ಎಂದು ಹೇಳ್ತಾರೆ. ಈ ರೀತಿ ಮಾತು ನೀವು ಕೇಳಿದಿರೋ ಇಲ್ಲವೋ? ಇವನೇನಾದ್ರೂ ಮಾರ್ಪಡುವುದಾದ್ರೆ, ಇವನೇನಾದ್ರೂ ಬದಲಾಗುವುದಾದ್ರೆ, ಇವನಲ್ಲಿ ಏನಾದ್ರೂ ಮಾರ್ಪಡುವಿಕೆ ಬಂದ್ರೆ, ಮತಾಂತರ ಬಗ್ಗೆ ನಾನು ಮಾತಾಡ್ತಿಲ್ಲ, ಇವನ ಬದುಕೇನಾದರೂ ಬದಲಾದ್ರೆ ಅಯ್ಯೋ ಊರೆಲ್ಲ ಬದಲಾಗುತ್ತೆ ಅನ್ನುತ್ತಾರೆ. ಅದು ನಿಜವೋ? ಅದು ವಾಸ್ತವವೋ? ವಾಸ್ತವಾಗಿದೆಯಾ? ಕಪೆರ್ನೌಮಿನಲ್ಲಿ ಯೇಸುಕ್ರಿಸ್ತನು ಆತನು ಮಾಡಿರುವಂತಹ, ಅಂದರೆ ಲಿಖಿಸಲ್ಪಟ್ಟಿರುವಂತಹ ಅದ್ಭುತಗಳಲ್ಲಿ 35% ಕಪೆರ್ನೌಮಿನಲ್ಲಿಯೇ ಮಾಡಿದ್ದಾರೆ. ಆದರೆ ನಡೆದದ್ದೇನು? ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ, ಅಲ್ಲಿ ಏನು ಬರೆಯಲಾಗಿದೆ ಎಂದು ನೋಡೋಣ ಬನ್ನಿ. 20ನೇ ವಚನ. ಮೊದಲು 20ನೇ ವಚನ, ಆನಂತರ 23ನೇ ವಚನ ಓದೋಣ. ಆಗ ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸಿದನು. ಏನಂತೆ? ಅವರು ಮಾನಸಾಂತರ ಹೊಂದಲಾರದ್ದಕ್ಕಾಗಿ ಆತನು ಅವರೆಲ್ಲರನ್ನೂ ಹೀಗೇ ಗದರಿಸಿದನಂತೆ. ಏನಾಯ್ತು ಹೇಳ್ರಿ? ಯಾವ ಯಾವ ಪಟ್ಟಣಗಳಲ್ಲಿ ಯೇಸುಕ್ರಿಸ್ತನು ವಿಸ್ತಾರವಾದ ಅದ್ಭುತಗಳನ್ನು ಮಾಡಿದರೋ ಆ ಪಟ್ಟಣದವರೆಲ್ಲರೂ ಮಾನಸಾಂತರ ಹೊಂದಲಿಲ್ಲ ಪ್ರಿಯರೇ. ಅದರಲ್ಲಿ ಒಂದೂರು ಕಪೆರ್ನೌಮ್ ಆಗಿದೆ. ಈಗ 23ನೇ ವಚನ ಓದೋಣ ಬನ್ನಿ. ಎಲಾ ಕಪೆರ್ನೌಮೇ, ನೀನು ಪರಲೋಕಕ್ಕೆ ಏರಲ್ಪಡುವಿಯಾ? ಪಾತಾಳಕ್ಕೆ ಇಳಿಯುವಿ. ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು, ಏನಂತೆ? ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ
ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಸದೋಮ್ ಬಹಳ ಪಾಪಿಷ್ಠ ಪಟ್ಟಣವಾಗಿತ್ತು. ಆದರೆ ಯೇಸು ಯಾವ ಊರಿನೊಂದಿಗೆ ಕಪೆರ್ನೌಮನ್ನು ಹೋಲಿಸುತ್ತಾರೆ ಗೊತ್ತಾ? ಎಲ್ಲಿ ಯೇಸು ಕ್ರಿಸ್ತನು ವಿಸ್ತಾರವಾದ ಅದ್ಭುತಗಳನ್ನು ಮಾಡಿದಾರೋ ಹಾಗೆ ಅದ್ಭುತಗಳನ್ನು ಮಾಡಿರುವ ಪಟ್ಟಣಗಳಲ್ಲಿರುವ ಜನರು ಮಾನಸಾಂತರ ಹೊಂದದೇ ಇರುವುದನ್ನು ಯೇಸು ನೋಡಿ ಗದ್ರಿಸಿದರು. ಪ್ರಿಯರೇ, ಕಪೆರ್ನಹೂಮೇ, ನಿನ್ನಲ್ಲಿ ನಡೆದಿರುವ ಅದ್ಭುತಗಳು ಸದೋಮ ಎನ್ನುವಂತಹ ಪಾಪಿಷ್ಠ ಪಟ್ಟಣದಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತಲ್ಲವೇ? ಬಹಳ ಏರುತ್ತಾ ಇದ್ದಿ. ಜಾಗ್ರತೆ, ಪಾತಾಳಕ್ಕೆ ಇಳಿಯುವಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಯೇಸುವಿನ ಬಳಿಗೆ ನೀವು ಶರೀರ ಲಾಭಕ್ಕೋಸ್ಕರ, ಶರೀರ ಸ್ವಸ್ಥತೆಗೋಸ್ಕರವೇ ಬಂದಿರುವುದಾದರೆ ಅನೇಕ ಸಂದರ್ಭಗಳಲ್ಲಿ ನಿಜವಾದಂತಹ ಅದ್ಭುತವಾಗಿರುವ ಆತ್ಮರಕ್ಷಣೆ ನೀವು ಹೊಂದಿಕೊಳ್ಳಲಾರದೇ ಇರುವ ಚಾನ್ಸ್ ಇರುತ್ತೆ. ಆದರೆ ಆತ್ಮ ರಕ್ಷಣೆಗೋಸ್ಕರವೇ ನೀವು ಯೇಸುವಿನ ಬಳಿಗೆ ಬರುವುದಾದರೆ ಶರೀರ ಸ್ವಸ್ಥವಾಗದಿದ್ದರೂ ಕೂಡ ನೀವು ಸಂತೋಷದಿಂದ ಹೋಗುವಂತಹ ಅವಕಾಶವು 100% ಇರುತ್ತೆ. ಯಾಕೆಂದರೆ ಈ ಶರೀರಕ್ಕಿಂತಲೂ ನಾನು ಹೊಂದಿಕೊಂಡಿರುವ ಆತ್ಮರಕ್ಷಣೆ ಬಹಳ ಶ್ರೇಷ್ಠವಾದದ್ದಾಗಿದೆ. ಸೈತಾನ ಬಂದು ಹೇಳ್ತಾನೆ, ಯೇಸುವನ್ನು ನಂಬಿದೆಯಲ್ಲವೇ? ಆತನನ್ನು ದೇವರೆಂದು ಅಂಗೀಕರಿಸಿದೆಯಲ್ಲವೇ? ನೋಡು, ಈಗ ನಿನ್ನ ಕಾಲು ಕೆಲಸ ಮಾಡ್ತಿಲ್ಲ, ನೋಡು ನಿನ್ನ ಕೈ ಕೆಲಸ ಮಾಡ್ತಿಲ್ಲ, ನೋಡು ನಿನ್ನ ಶರೀರ ಎಷ್ಟು ಬಲಹೀನ ಆಗಿದೆ, ನೋಡು ಏನೆಲ್ಲ ರೋಗ ಬರ್ತಿವೆ, ಏನೆಲ್ಲ ಬಲಹೀನತೆಗಳು ನಿನ್ನ ಶರೀರವನ್ನು ಸಜೀವ ಶವವಾಗಿ ಮಾಡ್ತಿವೆ ನೋಡು. ಸೈತಾನನು ಬಂದು ಹೀಗೆ ಎಷ್ಟೇ ವಿಧಾನದಲ್ಲಿ ಶೋಧಿಸಿದ್ರು ನೀವೇನ್ ಹೇಳಬೇಕು ಗೊತ್ತಾ? ಮೂರ್ಖ ಸೈತಾನನೇ, ಮಣ್ಣಿನಿಂದ ಬಂದಂಥದ್ದು ತಿರುಗಿ ಮಣ್ಣಿಗೆ ಹೋಗುತ್ತದೆ, ಆದರೆ ನನ್ನ ಆತ್ಮ ಜೀವವುಳ್ಳಂತಹ ದೇವರ ಮನೆಗೆ ಹೋಗುತ್ತದೆ. ಅದಕ್ಕಾಗಿಯೇ ನನ್ನ ಆತ್ಮರಕ್ಷಣೆಗಾಗಿ ನಾನು ಸಂತೋಷಿಸುತ್ತೇನೆ. ಅದಕ್ಕೆ ರಕ್ಷಣೆಯ ಆನಂದ ಅನ್ನಲಾಗಿದೆ. ಶಿಷ್ಯರು ಬಂದು ಹೇಳ್ತಾರೆ, ಯೇಸುವೇ, ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸುತ್ತಿದ್ದೇವೆ, ನಿಮ್ಮ ಹೆಸರಿನಲ್ಲಿ ಅದ್ಭುತ ಮಾಡ್ತಿದ್ದೇವೆ, ಆಹಾ ಓಹೋ ಎಷ್ಟೋ ಅದ್ಭುತ ಸೇವೆ ಮಾಡ್ತಿದ್ದೇವೆ ಅಂದಾಗ ಸ್ವಲ್ಪ ನಿಲ್ಲಿ. ಅದ್ಭುತಗಳ ಕುರಿತಾಗಿ, ದೆವ್ವಗಳನ್ನು ಹೊರದೋಡಿಸುವುದರ ಕುರಿತಾಗಿ ಹೆಚ್ಚಾಗಿ ಕುಣಿದಾಡಬೇಡಿರಿ. ಅದಕ್ಕಿಂತಲೂ ಅದ್ಭುತವಾದದ್ದೊಂದಿದೆ, ಹೇಳ್ತೇನೆ ಕೇಳಿ. ಅದಕ್ಕಿಂತ ಅದ್ಭುತ ಮತ್ಯಾವುದಿದೆ ಯೇಸುವೇ? ನಿಮ್ಮ ಹೆಸರುಗಳು ಪರಲೋಕದಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುವುದು, ಅದರ ವಿಷಯದಲ್ಲಿ ಆನಂದಿಸಿರಿ ಅನ್ನುತ್ತಾರೆ. ಕಲ್ವರಿ ಸ್ವರದ ವೀಕ್ಷಕರೇ, ಆರ್ಥಿಕವಾಗಿ ನಾವು ಅದ್ಭುತ ನೋಡದಿದ್ರೂ ಕೂಡ, ಶಾರೀರಿಕವಾಗಿ ಅದ್ಭುತ ನೋಡದಿದ್ದರೂ ಕೂಡ, ಆಶಿಸಿದ ಯಾವ ಅದ್ಭುತ ನಮ್ಮ ಜೀವಿತದಲ್ಲಿ ನಡೆಯದಿದ್ದರೂ ಕೂಡ, ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಅದ್ಭುತ ನಮ್ಮ ಜೀವಿತದಲ್ಲಿ ಆಲ್ರೆಡಿ ಉಂಟಾಗಿದೆ. ಅದು ಕರ್ತನಾದ ಯೇಸುಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇವೆ. ಪರಲೋಕಕ್ಕೆ ಹೋಗುವಂಥವರ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಲಿಖಿಸಲ್ಪಟ್ಟಿದೆ. ಇದಕ್ಕಿಂತಲೂ ದೊಡ್ಡ ಅದ್ಭುತ, ಇದಕ್ಕಿಂತಲೂ ದೊಡ್ಡ ಸಂತೋಷ ಇನ್ನೇನಾಗಿದೆ ನಿಮ್ಮ ಜೀವಿತದಲ್ಲಿ ಹೇಳ್ರಿ? ಬೈಬಲ್ ಹೇಳುತ್ತದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ಅಲ್ಲಿರುವ ಒಂದು ಒಳ್ಳೆ ವಚನ ನಿಮಗೆ ತೋರಿಸ್ತೇನೆ ಬನ್ನಿ. 31ನೇ ವಚನ, 32ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನೇ, ಈ ಮಾತು ಗಮನ ಕೊಟ್ಟು ಕೇಳಿ, ತನ್ನ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಆತನು, ಅಂದರೆ ಆ ದೇವರು ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೆ ಇರುವನೇ? ತನ್ನ ಮಗನನ್ನೇ ನಿಮಗೋಸ್ಕರ, ನನಗೋಸ್ಕರ ದೇವರು ಮರಣಕ್ಕೆ ಒಪ್ಪಿಸಿದ್ರಲ್ಲವೇ? ತಿನ್ನಲು ಆಹಾರ ಕೊಡುವುದಿಲ್ಲವೋ? ಧರಿಸಲು ಬಟ್ಟೆ ಕೊಡುವುದಿಲ್ಲವೋ? ಬದುಕುವುದಕ್ಕಾಗಿ ಬೇಕಾದ ಆರೋಗ್ಯ ಕೊಡುವುದಿಲ್ಲವೋ? ಕೊಡ್ತಾರಲ್ಲವೇ? ಹಾಗಾಗಿ ಏನು ಹೇಳ್ತಾರೆ? ಏನು ತಿನ್ನಬೇಕು, ಏನು ಧರಿಸಬೇಕೆಂದು, ಎಲ್ಲುಳ್ಕೊಳ್ಳಬೇಕೆಂದು ಚಿಂತಿಸಬೇಡಿರಿ. ಅವುಗಳ ಬಗ್ಗೆ ಯೋಚಿಸಬೇಡಿ. ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಸಿಟ್ಟುಕೊಳ್ಳುವುದಿಲ್ಲ, ಆದರೆ ಆಕಾಶದಲ್ಲಿರುವಂತಹ ದೇವರು ಅವುಗಳನ್ನೂ ಪೋಷಿಸುತ್ತಾರಲ್ಲವೇ? ನೀವು ಪಕ್ಷಿಗಳಿಗಿಂತಲೂ ಶ್ರೇಷ್ಠರು ಅಲ್ಲವೋ? ಇವೆಲ್ಲವೂ ನಿಮಗೆ ಬೇಕಾಗಿದೆ ಎಂಬುದಾಗಿ ಆ ಪರಲೋಕದ ತಂದೆಗೆ ಗೊತ್ತು. ಹಾಗಾಗಿ ಅವುಗಳ ಕುರಿತು ನೀವು ಚಿಂತಿಸಬೇಡಿರಿ. ಆತನ ನೀತಿಯನ್ನು, ಆತನ ರಾಜ್ಯವನ್ನು ಮೊದಲು ಹುಡುಕಿರಿ.
ಆತನು ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸಿದ್ದಾನೆ, ನೀವು ಕೂಡ ಆತನಿಗೆ ಹೋಲಿಕೆಯಾಗಿ ಜೀವಿಸಿರಿ. ಈ ರಾಜ್ಯದ ಮೇಲೆ ಮನಸ್ಸಿಟ್ಕೊಳ್ಬೇಡಿರಿ, ಭೂಲೋಕದ ಮೇಲೆ ಆಸೆ ಇಟ್ಕೊಳ್ಬೇಡಿರಿ. ಇದು ಆಸೆ ತೋರಿಸಿ ಮೋಸ ಮಾಡುವಂತಹ ಲೋಕವಾಗಿದೆ. ಏನಾಗಿದೆ? ಇದು ಆಸೆ ತೋರಿಸಿ ಮೋಸ ಮಾಡುವ ಲೋಕವಾಗಿದೆ. ಈ ಮಾಯಾ ಲೋಕವನ್ನು ಎಂದಿಗೂ ನಂಬಬಾರದು, ನಂಬಬಾರದು, ಎಂದಿಗೂ ನಂಬಬಾರದು. ಈ ಮಾಯಾ ಲೋಕವನ್ನು ಎಂದಿಗೂ ನಂಬಬಾರದು, ನಂಬಬಾರದು, ಎಂದಿಗೂ ನಂಬಬಾರದು. ಈ ಮಾಯಾ ಲೋಕವನ್ನು ಎಂದಿಗೂ ನಂಬಬಾರದು. ಇದು ಆಸೆ ತೋರಿಸಿ ಮೋಸ ಮಾಡುವ ಲೋಕವಾಗಿದೆ. ಇದು ಮಾಯದ ಲೋಕ, ಇದನ್ನು ನಂಬಬಾರದು. ಮೇಲಿರೋದೇ ನಿಜವಾದ ಲೋಕ, ಅದರ ಮೇಲೆಯೇ ನಂಬಿಕೆ ಇಟ್ಕೊಳ್ಳಿರಿ. ಇದು ಅಶಾಶ್ವತ, ಅದು ಶಾಶ್ವತವಾಗಿದೆ. ಬೈಬಲ್ ಹೇಳುತ್ತದೆ, ಕಾಣಿಸಿಕೊಳ್ಳುವುದು ಶಾಶ್ವತವಲ್ಲ, ಕಾಣಿಸಲಾರದಂತಹ ಪರಲೋಕವೇ ಶಾಶ್ವತವಾದದ್ದಾಗಿದೆ. ಅದರ ಮೇಲೆಯೇ ನಾವು ಮನಸ್ಸಿಟ್ಕೊಳ್ಳೋಣ, ಅದರ ಕುರಿತಾಗಿಯೇ ನಾವು ಆಲೋಚಿಸೋಣ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಯಾವತ್ತೇ ಆಗಲಿ ಯೇಸುವಿನ ಬಳಿಗೆ ಬಂದು, ಯೇಸುವೇ, ಏನ್ ಕೊಟ್ಟಿದ್ದೀರಿ ನೀವು ನನಗೆ? ಏನ್ ಕೊಟ್ಟಿದ್ದೀರಿ ನನಗೆ ನೀವು? ಸಭೆಗೆ ಬರ್ತಿದ್ದೇನೆ, ಪ್ರಾರ್ಥನೆ ಮಾಡ್ತಿದ್ದೇನೆ, ಉಪವಾಸವಿರ್ತಿದ್ದೇನೆ, ಕಾಣಿಕೆ ಕೊಡ್ತಿದ್ದೇನೆ, ಇಷ್ಟು ಮಾಡಿದ ನನಗೆ ಏನ್ ಕೊಟ್ಟಿದ್ದೀರಿ? ಜಡ್ಮಲು 32 ಹಲ್ಲು ಕೊಟ್ಟಿದ್ದಾರೆ, ಹೋಗಿ ನೋಡ್ಕೊಳ್ಳಿ. ಏನ್ ಕೊಟ್ಟಿದ್ದೀರಿ ಎಂದು ಯಾಕೆ ಕೇಳ್ತೀರಿ? ನೀವು ಗಮನಿಸಿ ನೋಡಿ. ಯಾರಾದರೂ ಬಂದು ನಿಮ್ಮ ಮುಖದ ಮೇಲೆ ಹೀಗೆ ಅಂದಿದ್ದಾರೆ ಅಂದ್ಕೊಳ್ಳಿ, ನಿಮ್ಮ ಕಣ್ಣೇನ್ ಮಾಡ್ತವೆ ಗೊತ್ತಾ? ಎಲ್ಲಿ ಡಸ್ಟ್ ತೂರಿಕೊಳ್ತದೆ ಅಂದ್ಕೊಂಡು ನಿಮ್ಮ ಕಣ್ಣು ತಕ್ಷಣವೇ ಮುಚ್ಚಿಕೊಳ್ಳುತ್ತವೆ. ನೀವು ಹೀಗೆ ಅಂದು ನೋಡಿ, ನೀವು ಎಷ್ಟು ಸ್ಪೀಡಾಗಿ ಕೈ ಹಾಗೆ ಮಾಡ್ತೀರೋ, ಎಷ್ಟು ಸ್ಪೀಡಾಗಿ ಸೂಜಿಯಿಂದ ಚುಚ್ಚುವ ಪ್ರಯತ್ನ ಮಾಡ್ತೀರೋ, ಅದಕ್ಕಿಂತ ಸ್ಪೀಡಾಗಿ ಈ ಕಣ್ರೆಪ್ಪೆ ಏನ್ ಮಾಡುತ್ತೆ? ಕಣ್ಣನ್ನು ಕಾಪಾಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ಕಣ್ಣು ರೆಪ್ಪೆಗಳು ಇಲ್ಲದಿದ್ದರೆ ಯಾವಾಗ್ಲೋ ಕಣ್ಣು ಹೊರಟು ಹೋಗ್ತಿದ್ವು. ಆ ವಿಷಯ ಗೊತ್ತಾ ನಿಮಗೆ? ಏನ್ ಮಾಡಿದಿದ್ದೇವ್ರೆ? ಒಂದು ಸಾರಿ ಹೋಗಿ ನಿಮ್ಮ ಮುಖ ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ನಿಮಗರ್ಥ ಆಗುತ್ತೆ ದೇವರು ನಿಮಗೇನ್ ಮಾಡಿದಾರೆಂದು. ಇದೆಲ್ಲ ಪಕ್ಕಕ್ಕೆ ತಳಿ ಹಾಕಿ, ಏನ್ ಮಾಡಿದಿರಿ ಯೇಸುವೆ ಅಂದರೆ ನಿಮಗೋಸ್ಕರ ಪರಲೋಕವನ್ನೇ ಬಿಟ್ಟು ಬಿಟ್ಟಿದ್ದೇನೆ ಅನ್ನುತ್ತಾರೆ. ಏನ್ ಮಾಡಿದಿರಿ ಯೇಸುವೆ? ಸಿಂಹಾಸನವನ್ನೇ ಬಿಟ್ಟು ಬಿಟ್ಟಿದ್ದೇನೆ ಅನ್ನುತ್ತಾರೆ. ಏನ್ ಮಾಡಿದಿರಿ ಯೇಸುವೆ? ಕೋಟ್ಯಾನುಕೋಟಿ ದೂತರುಗಳಿಂದ ನಿತ್ಯವೂ ಹೊಗಳಲ್ಪಡುವಂತಹ ಮಹಾ ಮಹಿಮೆಯನ್ನು ಬಿಟ್ಟು ಬಿಟ್ಟಿದ್ದೇನೆ. ಏನ್ ಮಾಡಿದಿರಿ ಯೇಸುವೆ? ನಿಮಗೋಸ್ಕರವೇ ಈ ಭೂಲೋಕಕ್ಕೆ ಬಂದಿದ್ದೇನೆ ಅನ್ನುತ್ತಾರೆ. ಏನ್ ಮಾಡಿದಿರಿ ಯೇಸುವೆ? ನನ್ನನ್ನು ನಾನು ಖಾಲಿ ಮಾಡಿಕೊಂಡಿದ್ದೇನೆ ಅನ್ನುತ್ತಾರೆ. ನೀವು ಬಡವರಾಗಿ ಜೀವಿಸುತ್ತಿರುವುದರಿಂದ ನಿಮ್ಮ ಬಳಿಗೆ ಬಡವನಾಗಿಯೇ ಬಂದೆ. ನೀವು ಎಲ್ಲಿ ಬಿದ್ದಿದ್ದೀರೋ ಅಲ್ಲಿಗೆ ಬಂದೆ. ಏನ್ ಮಾಡಿದಿರಿ ಯೇಸುವೆ? ನಿಮಗೋಸ್ಕರ ಭೂಮಿಯ ಮೇಲೆ ಜನಿಸಿದೆ, ದಾಸನ ಸ್ವರೂಪವನ್ನು ಧರಿಸಿದೆ. ಏನ್ ಮಾಡಿದಿರಿ ಯೇಸುವೆ? 33 ವರ್ಷಗಳವರೆಗೂ ನಿಮಗೋಸ್ಕರವೇ ಈ ಭೂಮಿಯ ಮೇಲೆ ಜೀವಿಸಿದ್ದೇನೆ. ಏನ್ ಮಾಡಿದಿರಿ ಯೇಸುವೆ? ನೀವು ಬದಲಾಗಬೇಕೆಂದು, ನಿಮ್ಮ ಬದುಕು ಬಂಗಾರದಂತಿರಬೇಕೆಂದು ಶ್ರೇಷ್ಠವಾದ ಸಂದೇಶಗಳನ್ನು ಕೊಟ್ಟೆ. ಏನ್ ಮಾಡಿದಿರಿ ಯೇಸುವೆ? ನೀವು ನೋಡಿರುವ ಮೋಹದ ನೋಟಗಳ ನಿಮಿತ್ತ ನನ್ನ ಮುಖದ ಮೇಲೆ ಉಗಿಸಿಕೊಂಡೆ. ಏನ್ ಮಾಡಿದಿರಿ ಯೇಸುವೆ ನೀವು ನನಗೋಸ್ಕರ? ನೀವು ಯೋಚಿಸಿರುವ ಕೆಟ್ಟ ಯೋಚನೆಗಳ ನಿಮಿತ್ತ ನನ್ನ ತಲೆಯ ಮೇಲೆ ಮುಳ್ಳು ಕಿರೀಟ ಧರಿಸಿಕೊಂಡೆ. ಏನ್ ಮಾಡಿದಿರಿ ಯೇಸುವೆ? ಶರೀರದಲ್ಲಿ ನೀವು ಮಾಡಿರುವಂತಹ ಪಾಪಿಷ್ಟ ಕೆಲಸಗಳಿಗಾಗಿ ನನ್ನ ಶರೀರವನ್ನೇ ಕೊರಡೆ ಏಟುಗಳಿಗೆ ಒಪ್ಪಿಸಿಕೊಟ್ಟೆ. ಏನ್ ಮಾಡಿದಿರಿ ಯೇಸುವೆ ನೀವು ನನಗೋಸ್ಕರ? ನಿಮ್ಮ ಕೈಯಿಂದ ಮಾಡಿರುವ ಪಾಪಿಷ್ಟ ಕೆಲಸಗಳಿಂದ ನಿಮ್ಮ ಕೈ ಮೇಲೆ ಬೀಳಬೇಕಾದ ಶಿಕ್ಷೆ ನನ್ನ ಕೈ ಮೇಲೆ ಹೊತ್ತುಕೊಂಡೆ. ಏನ್ ಮಾಡಿದಿರಿ ಯೇಸುವೆ ನನಗೋಸ್ಕರ? ನೀವು ತಿರ್ಗಾಡಿರುವ ಕೆಟ್ಟ ಕೆಟ್ಟ ಮಾರ್ಗಗಳ ನಿಮಿತ್ತ ನನ್ನ ಕಾಲುಗಳನ್ನು ಮಳೆಗೆ ಒಪ್ಪಿಸಿಕೊಟ್ಟೆ. ಏನ್ ಮಾಡಿದಿರಿ ಯೇಸುವೆ ನೀವು ನನಗೋಸ್ಕರ? ನಿಮ್ಮ ಮೇಲೆ ಬರಬೇಕಾದ ಮರಣ ಶಿಕ್ಷೆ ನನ್ನ ಮೇಲೆ ಹೊತ್ತುಕೊಂಡು 3 ಮಳೆಗಳ ಮೇಲೆ ಶಿಲುಬೆ ಮೇಲೆ ನೇತಾಡಲ್ಪಟ್ಟೆ. ನೀವೇನ್ ಮಾಡಿದಿರಿ ಯೇಸುವೆ ನನಗಾಗಿ? ನೀವು ಸಾಯಬೇಕಾದಂತಹ ಸ್ಥಾನದಲ್ಲಿ ನೀವು ಸಾಯಲಿಕ್ಕಾಗುವುದಿಲ್ಲವೆಂದು, ಆ ಬಾಧೆ ಸಹಿಸಲಿಕ್ಕಾಗುವುದಿಲ್ಲವೆಂದು ನಿಮಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟೆ. ಯಾವತ್ತೇ ಆಗಲಿ ಸೈತಾನನು ನಿಮ್ಮ ಬಳಿಗೆ ಬಂದು ಏನ್ ಮಾಡಿದ್ದಾರೆ ನಿಮ್ಮ ದೇವರು? ಉದ್ಯೋಗ 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 ಅಂತ ಪ್ರಾರ್ಥನೆ, ನಿಮಗೆ ಉದ್ಯೋಗ ತಕ್ಷಣವೇ ಕೊಟ್ಟರೋ? ಕೊಡಲಿಲ್ವಲ್ಲ. ಆರೋಗ್ಯ 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 ಬೇಕು ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ತಕ್ಷಣವೇ ನಿಮಗೆ ಆರೋಗ್ಯ ಕೊಡಲಿಲ್ವಲ್ಲ. ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದು ಅವಶ್ಯಕವಾಗಿದೆಯೋ, ಯಾವುದು ಕಷ್ಟಕರವಾಗಿದೆಯೋ, ಯಾವುದು ಸಮಸ್ಯೆಯಾಗಿದೆಯೋ ಆ ಸಮಸ್ಯೆಗೋಸ್ಕರ ದೇವರ ಬಳಿಗೆ ಬಂದು ಕೇಳುವುದಾದ್ರೆ, ನೀವು ಕೇಳಿದ ತಕ್ಷಣ ನಿಮಗೆ ಉತ್ತರ ಸಿಗದೇ ಇರುವಾಗ ಸೈತಾನನು ಸಾಧಾರಣವಾಗಿ ಬಂದು ನಿಮ್ಮನ್ನು ಏನೆಂದು ಶೋಧಿಸುತ್ತಾನೆ ಗೊತ್ತಾ? ಏನ್ ಮಾಡಿದ್ದಾರೆ ದೇವರು? ನಿಮ್ಮ ಮಗಳ ಸಂಗತಿ ಏನು? ನಿಮ್ಮ ಮಗನ ಉದ್ಯೋಗದ ಸಂಗತಿ ಏನು? ನಿಮ್ಮ ಮನೆಯ ಸಂಗತಿ ಏನು?
ನಿಮ್ಮ ಸಾಲದ ಸಂಗತಿ ಏನು? ನಿಮ್ಮ ರೋಗದ ಸಂಗತಿ ಏನು? ಈ ಕಷ್ಟದ ಸಂಗತಿ ಏನು? ಆ ನಷ್ಟದ ಸಂಗತಿ ಏನು? ಏನ್ ಮಾಡಿದ್ದಾರೆ ದೇವರು ಎಂಬುದಾಗಿ ಸೈತಾನನು ಬಂದು ಒಂದು ವೇಳೆ ನಿಮ್ಮನ್ನು ಪ್ರಶ್ನಿಸುವುದಾದರೆ ಅವನಿಗೆ ಶಿಲುಬೆಯನ್ನು ತೋರಿಸಿರಿ. ಇದಕ್ಕಿಂತಲೂ ಮಿಗಿಲಾಗಿ ನನ್ನ ದೇವರು ನನಗೋಸ್ಕರ ಏನೂ ಮಾಡುವ ಅವಶ್ಯಕತೆ ಇಲ್ಲ. ನನಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಏನ್ ಮಾಡಿದಾರೆಂದು ಕೇಳೋದೇನು? ಪ್ರಾಣದಂತೆ ಪ್ರೀತಿಸಿದ್ದಾರೆ. ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಈ ವಿಷಯ ಸ್ವಲ್ಪ ಪಕ್ಕಕ್ಕಿಡಿ. ದೇವರು ಉದ್ಯೋಗ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ, ಆರ್ಥಿಕ ತೊಂದರೆ ತೊಲಗಿಸುತ್ತಾರೆ, ಸಾಲದಿಂದ ಬಿಡಿಸಿದ್ದಾರೆ. ಇವೆಲ್ಲವನ್ನೂ ಹೊಂದಿಕೊಂಡಿದ್ದೀರಿ ಅಂದ್ಕೊಳ್ಳಿ. ಆದರೆ ಆತನು ನಿಮಗಾಗಿ ಪ್ರಾಣ ಕೊಟ್ಟಿಲ್ಲ. ಎಲ್ಲಿಗೆ ಹೋಗ್ತೀರಿ ಹೇಳಿ? ನೀವು ಏನಂತೀರಿ? ಗಟ್ಟಿಯಾಗಿ ಹೇಳಿ. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಈಗ ಹೇಳಿ. ಆತನು ಪ್ರಾಣ ಕೊಡದೆ ಸಾಕನ್ನುತ್ತೀರೋ ಇಲ್ಲವೋ? ಇಲ್ಲ, ಪ್ರಾಣ ಯಾಕೆ ಬೇಕು ಬ್ರದರ್? ಊಟ ಕೊಟ್ರೆ ಸಾಕು ಬ್ರದರ್. ಪ್ರಾಣ ಕೊಡೋದು ಯಾಕೆ ಬೇಕು ಬ್ರದರ್? ನನಗಿರುವ ಸಾಲ ತೀರಿಸಿದ್ರೆ ಸಾಕು ಬ್ರದರ್. ಪ್ರಾಣ ಕೊಡೋದು ಯಾಕೆ ಬೇಕು ಬ್ರದರ್? ನನಗೆ 2-3 ಮದುವೆ ಮಾಡಿದ್ರೆ ಸಾಕು ಬ್ರದರ್. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಆತನು ನಿಮಗೋಸ್ಕರ ಒಂದು ವೇಳೆ ಪ್ರಾಣವೇ ಕೊಡದಿದ್ದರೆ, ನೀವು ಬೇಡಿಕೊಂಡ ಪ್ರತಿಯೊಂದನ್ನು ದೇವರು ನಿಮಗೆ ಅನುಗ್ರಹಿಸಿದ್ದಾರೆ ಅಂದ್ಕೊಳ್ಳೋಣ. ಆದರೆ ನೀವು ಮಾಡಿದ ಪಾಪಕ್ಕಾಗಿ ನೀವು ಸತ್ರೆ ಎಲ್ಲಿಗೆ ಹೋಗ್ತೀರಿ? ನೀವು ನರಕಕ್ಕೆ ಹೋಗ್ತೀರಿ. ಈಗ ಇದನ್ನು ಸ್ವಲ್ಪ ಪಕ್ಕಕ್ಕಿಡಿರಿ. ಆತನು ನಿಮಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾನೆ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಟ್ಟಿದ್ದಾರೆ. ಇಲ್ಲಿ ಕಣ್ಣು ಮುಚ್ಚಿದ್ರೇ ಅಲ್ಲಿ ಕಣ್ಣು ತೆರೆಯುತ್ತೀರಿ. ನಿಮಗೆ ಇದು ಬೇಕೋ ಇಲ್ಲವೇ ಅದು ಬೇಕೋ ಹೇಳ್ರಿ. ಮತ್ತೊಮ್ಮೆ ಹೇಳ್ತೇನೆ, ದೇವರು ತನ್ನನ್ನು ತಾನು ನಿಮಗೆ ಕೊಡಲಾರ್ದಂತೆ ಈ ಲೋಕದಲ್ಲಿ ನಿಮಗೆ ಏನೇ ಕೊಟ್ರೂ ಸಹ ಕೊನೆಗೆ ಅದು ಎಲ್ಲಿ ಅಂತ್ಯಗೊಳ್ಳುತ್ತೆ? ನರಕದಲ್ಲಿ. ಈ ಲೋಕದಲ್ಲಿ ದೇವರು ಏನೂ ಕೊಡದಿದ್ದರು, ದೇವರು ನಿಮಗೂ ನನಗೂ ರಕ್ಷಣೆ ಕೊಡುವುದಾದರೆ ಅದರ ಅಂತ್ಯ ಏನಾಗಿರುತ್ತೆ? ಪರಲೋಕ. ಇದು ನಮ್ಮ ಮೈಂಡ್ ಒಳಗೆ ಫಿಕ್ಸ್ ಆಗಬೇಕು, ನಮ್ಮ ನರನಾಡಿಗಳಲ್ಲಿ ಜೀರ್ಣಿಸಬೇಕು. ಸೈತಾನನು ಯಾವತ್ತೇ ಆಗಲಿ ನಿಮ್ಮನ್ನು ಶೋಧಿಸುತ್ತಾ ಇರುವುದಾದರೆ ನೀವು ಏನನ್ನು ತೋರಿಸಬೇಕು? ಶಿಲುಬೆಯಲ್ಲಿ ನೇತಾಡುತ್ತಿರುವ ಕ್ರಿಸ್ತನನ್ನು ತೋರಿಸಬೇಕು. ಅಷ್ಟೇ ನನಗೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ನನಗಾಗಿ ಇನ್ನೇನು ಮಾಡಬೇಕು? ಈ ಕಷ್ಟಗಳು, ಈ ಶ್ರಮೆಗಳು, ಈ ಬಾಧೆಗಳು ಸ್ವಲ್ಪ ಕಾಲ ಮಾತ್ರವೇ. ಕ್ರೈಸ್ತಿಯ ಸಮಾಜವೇ, ಇದನ್ನು ಮೈಂಡಲ್ಲಿಟ್ಕೊಳ್ರಿ. ಸ್ವಲ್ಪ ಕಾಲದವರೆಗೂ ಮಾತ್ರವೇ. ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಸೈತಾನನು ಬಂದು ನಿಮ್ಮನ್ನು ಶೋಧಿಸುವಾಗ, ಸೈತಾನನು ಬಂದು ನಿಮ್ಮ ನಂಬಿಕೆಯನ್ನು ಪ್ರಶ್ನಿಸುವಾಗ ಅವನಿಗೆ ಹೇಳಬೇಕಾದ ಉತ್ತರವೇನು? 1 ಪೇತ್ರ 5ನೇ ಅಧ್ಯಾಯ 10ನೇ ವಚನ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ಸ್ವಲ್ಪ ಕಾಲ ನೀವು ಬಾಧೆಪಟ್ಟ ಮೇಲೆ ಆತನೇ ನಿಮ್ಮನ್ನೂ ಏನಂತೆ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ನಿಮ್ಮ ಬಲಹೀನತೆಯಲ್ಲಿ ನನ್ನ ಕರ್ತನು ನಿಮ್ಮನ್ನು ಬಲಪಡಿಸುತ್ತಾರೆ. ಅಸ್ಥಿರವಾಗಿರುವಂತಹ ಪ್ರತಿಯೊಂದನ್ನು ನಮ್ಮ ಕರ್ತನು ಏನ್ಮಾಡ್ತಾರೆ? ಸ್ಥಿರಪಡಿಸುತ್ತಾರೆ. ಉದ್ಯೋಗ ಸ್ಥಿರವಾಗಿಲ್ಲವೋ ಸ್ಥಿರಪಡಿಸುತ್ತಾರೆ. ಆರ್ಥಿಕ ವ್ಯವಸ್ಥೆ ಸ್ಥಿರವಾಗಿಲ್ಲವೋ ಸ್ಥಿರಪಡಿಸುತ್ತಾರೆ. ಸ್ವಲ್ಪ ಕಾಲ ನೀವು ಬಾಧೆಪಟ್ಟ ನಂತರ, ಪ್ರಿಯ ಸಹೋದರ ಸಹೋದರಿಯರೇ, ನೀವು ಧರಿಸಿಕೊಳ್ಳುವುದಕ್ಕೆ ಬೇಕಾದ ಬಟ್ಟೆ, ತಿನ್ನುವುದಕ್ಕೆ ಆಹಾರ, ಉಳ್ಕೊಳ್ಳುವ ನೆಲೆಯ ವಿಷಯದಲ್ಲಿ ನಮ್ಮ ಕರ್ತನು ನಿಮಗೆ ಯಾವುದೇ ವಿಷಯದಲ್ಲಾಗಲಿ ಕಡಿಮೆ ಮಾಡುವುದಿಲ್ಲ. ಇದು ನಮ್ಮ ನರನಾಡಿಗಳಲ್ಲಿ ಜೀರ್ಣಿಸಿಕೊಳ್ಳಬೇಕಾದ ವಾಸ್ತವವಾಗಿದೆ. ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಅದ್ಭುತ ಅದ್ಭುತ ಅನ್ನುತ್ತಾರೆ. ಯಶ್, ನಮ್ಮ ಕರ್ತನು ಅದ್ಭುತಗಳನ್ನು ಮಾಡುತ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ದಯವಿಟ್ಟು ಗಮನಿಸಿರಿ, ಅದ್ಭುತಗಳಿಗೋಸ್ಕರವೇ ದೇವರ ಬಳಿಗೆ ಬರಬಾರದು. ಶರೀರ ಸಂಬಂಧವಾದ ಅದ್ಭುತಗಳಿಗೋಸ್ಕರವೇ ಕರ್ತನ ಪಾದ ಹಿಡ್ಕೊಂಡು ಅಳಬಾರದು. ಅದಕ್ಕಿಂತಲೂ ಶ್ರೇಷ್ಠವಾದ ಅದ್ಭುತ ಕಾರ್ಯ ಯೇಸು ನಿಮಗಾಗಿ ಮಾಡಿದ್ದಾರೆ, ನಿಮ್ಮ ಆತ್ಮಕ್ಕೋಸ್ಕರ ಮಾಡಿದ್ದಾರೆ. ಅದನ್ನೇ ಹಿಡ್ಕೊಳ್ಳಿರಿ. ಯಾವ ಪಟ್ಟಣದಲ್ಲಿ ಯೇಸು ಕ್ರಿಸ್ತನು ಅತ್ಯಧಿಕವಾದ ಅದ್ಭುತಗಳನ್ನು ಮಾಡಿದರೋ ಆ ಪಟ್ಟಣದವರು ಮಾರ್ಪಾಟು ಹೊಂದದೇ ಇರುವುದನ್ನು, ಮಾನಸಾಂತರ ಹೊಂದದೇ ಇರುವುದನ್ನು ಯೇಸು ನೋಡಿ ಗದರಿಸುತ್ತಾರೆ. ಪ್ರೇರೆ, ಎಲ್ಲಾ ಕಪೆರ್ನೌಮೇ, ಏನಾಗಿದೆ ನಿನಗೆ? ನಾನು ಮಾಡಿದ ಅನೇಕ ಅದ್ಭುತಗಳಲ್ಲಿ ಹೆಚ್ಚು ನಿನ್ನ ನಡುವೆಯೇ ಮಾಡಿದೇನಲ್ಲವೇ? ನಿನ್ನ ಮಧ್ಯದಲ್ಲಿಯೇ ಮಾಡಿದೇನಲ್ಲವೇ? ಯಾಕೆ ಮಾನಸಾಂತರ ಹೊಂದಲಿಲ್ಲ? 20ನೇ ವಚನ ಏನು ಹೇಳುತ್ತೆ? ಕೇವಲ ಕಪೆರ್ನೌಮ್ ಅಷ್ಟೇ ಅಲ್ಲ. ಆಗ ಆತನು ಯಾವ ಯಾವ ಊರುಗಳಲ್ಲಿ, ಅಂದರೆ ಯಾವ ಯಾವ ಪಟ್ಟಣಗಳಲ್ಲಿ ಆತನು ಬಹಳವಾಗಿ, ಯಾರು? ಆತನು ಅಂದರೆ ಕರ್ತನಾದ
ಯೇಸು ಬಹಳವಾಗಿ ಅದ್ಭುತಗಳನ್ನು ಮಾಡಿದರೋ ಆ ಊರುಗಳಲ್ಲಿರುವಂಥವರು ಮಾನಸಾಂತರ ಹೊಂದಲಿಲ್ಲ. ಏನ್ ಕೋರುತ್ತಿದ್ದಾರೆ ದೇವರು? ಹೇಳ್ತೇನೆ ಕೇಳಿ. ಮಾರ್ಪಾಟು ಹೊಂದಿರುವಂತಹ ಮನಸ್ಸು, ಅದನ್ನೇ ಪ್ರಿಯರೇ ಕೋರಿಕೊಳ್ತಿರೋದು. ಅದರ ಕುರಿತಾಗಿಯೇ ಬೈಬಲ್ ಮಾತಾಡ್ತಿದೆ ಪ್ರಿಯರೇ. ಮಾನಸಾಂತರ ಹೊಂದದೇ ಇರುವುದನ್ನು ನೋಡಿ ಯೇಸು ನೋಡಿ ಅವರನ್ನು ಹೀಗೆ ಗದರಿಸಿದನು. ಅಯ್ಯೋ ಖೊರಾಜೀನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಆ ಪಟ್ಟಣದವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ಮಾನಸಾಂತರ ಹೊಂದುತ್ತಿದ್ರು. ಇವ್ರು ಯಾರು ಗೊತ್ತಾ ಪ್ರಿಯರೇ? ಯಹೂದ್ಯರು. ಯಾರು? ಬೆತ್ಸಾಯಿದದಲ್ಲಿರುವವರು, ಕಪೆರ್ನೌಮಿನಲ್ಲಿರುವಂಥವರು ಯಹೂದ್ಯರಾಗಿದ್ರು. ಈ ಯಹೂದ್ಯರೇ ಯೇಸು ಕ್ರಿಸ್ತನ ವಾಕ್ಯವನ್ನು ಅಂಗೀಕರಿಸದೇ ಇರುವುದು ಎಷ್ಟು ಘೋರ ನೋಡಿ. ಪ್ರಿಯ ಕ್ರೈಸ್ತಿಯ ಸಮಾಜವೇ, ನಾವೇ ಕ್ರಿಸ್ತನ ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ಅಂಗೀಕರಿಸಿ ಬದಲಾಗದೇ ಇದ್ದರೆ ದೇವರಿಗೆ ಎಷ್ಟು ದುಃಖವಾಗುತ್ತೆ ಎಂದು ಒಂದು ಸಾರಿ ಆಲೋಚಿಸಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ಲೋಕದಲ್ಲಿ ದೇವರೇ ಮನುಷ್ಯರಿಗೆ ಬೇಕಾದ ಅತ್ಯದ್ಭುತ, ಮಾನವರು ಯಾವ ಪಾಪದಿಂದ ಬಂಧಿಸಲ್ಪಟ್ಟಿದ್ದಾರೋ, ಯಾವ ಪಾಪಕ್ಕೆ ಬಂದಿಯಾಳುಗಳಾಗಿದ್ದಾರೋ, ಯಾವ ಪಾಪಗಳು ಮಾನವರನ್ನೆಲ್ಲ ಪಾತಾಳಕ್ಕೆ ಕೊಂಡೊಯ್ಯುತ್ತಾ ಇವೆಯೋ, ನಿತ್ಯ ನರಕಾಗ್ನಿಯಲ್ಲಿ ಯಾವ ಮಾನವರು ಸುಟ್ಟು ಸಾಯ್ಲಿಕ್ಕಿದ್ದಾರೋ, ಅಂತಹ ಭಯಂಕರವಾದ ಪಾಪಿಷ್ಟ ಸ್ಥಿತಿಯಿಂದ ಬಿಡುಗಡೆ ಹೊಂದುವಂಥದ್ದೇ ಮಹಾದೊಡ್ಡ ಅದ್ಭುತವಾಗಿದೆ. ಆ ಮಹಾದೊಡ್ಡ ಅದ್ಭುತ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಬ್ಬರ ಮನೆಯೊಳಗೇ ಅದ್ಭುತ ನಡೆಸಿರಿ. ಈ ದಿನ ನಾವು ಎದುರಿಸುವಂತಹ ತೊಂದರೆಗಳಿಗೆ ಕಾರಣ ನಾವು ಮಾಡಿದ ತಪ್ಪುಗಳಾಗಿವೆ ಅಲ್ಲವೇ? ಆ ತಪ್ಪಾದ ಮನಸ್ಸು ಮಾರ್ಪಡುವುದಾದರೆ ದೇವರೇ ಈ ತೊಂದರೆಗಳಿರುವುದಿಲ್ಲ. ಯಾಕೆಂದರೆ ತಪ್ಪುಗಳಿರುವುದಿಲ್ವಲ್ಲ ಏಸಯ್ಯ. ಪ್ರತಿ ಡೊಂಕಾದ ಮನಸ್ಸಿನೊಳಗೆ ಮಾರ್ಪಡುವಿಕೆಯನ್ನು ತನ್ನಿರಿ. ರಕ್ಷಣೆ ಇಲ್ಲದಂಥವರು ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೋ, ಯೇಸುವೇ ಅವರಿಗೆ ರಕ್ಷಣೆ, 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 ರಕ್ಷಣೆ ದಯಪಾಲಿಸಿರಿ, ದಯಪಾಲಿಸಿರಿ, ದಯಪಾಲಿಸಿರಿ ಯೇಸುವೇ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.